ಶ್ರೀಮಂತರಾಗಲು ನಿಮಗೆಲ್ಲ ಸ್ವಾಗತ. ನಾನು ಪ್ರಿಯರಾಮ್ ಬಿಲ್ಡಿಂಗ್ ನವೆಲೆ. ಇವತ್ತು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ IPO ಏನು ಬರ್ತಾ ಇದೆ ಅದರ ಬಗ್ಗೆ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಡೀಟೇಲ್ ಆಗಿ ಮಾಡಿದ್ದೀನಿ, ನಿಮಗೆ ಉಪಯೋಗ ಆಗಲಿ ಅಂತ ನೋಡಿ. ಇದು ನೀವು ತಗೋಬೇಕಾ ಬೇಡವಂತ ಡಿಸೈಡ್ ಮಾಡಿ. ಓಕೆನಾ? ನಿಮ್ಗೆ ಬೇಕಾಗಿದ್ದ ಎಲ್ಲ ಇನ್ಫಾರ್ಮೇಷನ್ ನಾನು ಈ ವಿಡಿಯೋಲಿ ಕೊಡ್ತೀನಿ. ಓಕೆ, ಈ ಗ್ಲೆನ್ಮಾರ್ಕ್ ಅನ್ನೋದು ಒಂದು ಗ್ಲೆನ್ಮಾರ್ಕ್ ಫಾರ್ಮಾ ಅಂತ ಏನಿದೆ ನಾವು ನೋಡ್ತಾ ಇದ್ದೀವಿ. ಆ ಗ್ಲೆನ್ಮಾರ್ಕ್ ಫಾರ್ಮಾದ ಒಂದು API ಆರ್ಮ್. API ಆರ್ಮ್ ಅಂದ್ರೆ API ಅಂದ್ರೆ ಏನು? API ಅಂದ್ರೆ ಹೇಳ್ತೀನಿ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ. ಅದ್ರದ್ದೇ ಗ್ಲೆನ್ಮಾರ್ಕ್ ಫಾರ್ಮಾ ಅವ್ರದ್ದೇ ಇದು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ಅಂತ ಒಂದು ಕಂಪನಿ. ಅವರು ಅವರ IPO ಬಿಡ್ತಿದ್ದಾರೆ. ಇದೇನು ನೋಡೋಣ. ಓಕೆ, ಕಂಪನಿ ಪ್ರೊಫೈಲ್ ನೋಡ್ತಾ ಇದ್ದೀವಿ. API ಅಂದರೆ ಫಸ್ಟ್ ಆಫ್ ಆಲ್ API ಅಂದರೆ ನೋಡೋಣ. API ಅಂದರೆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಂತ. ಏನು ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಅಂದರೆ ಈಗ ಯಾವುದೋ ಒಂದು ಟ್ಯಾಬ್ಲೆಟ್ ಮಾಡಬೇಕು, ಫೈನಲ್ ಪ್ರಾಡಕ್ಟ್ ಅಥವಾ ಯಾವುದೋ ಒಂದು ಟ್ಯಾಬ್ಲೆಟ್ ಮಾಡಬೇಕು, ಅದಕ್ಕೆ ಬೇಕಾದ ಫೌಂಡೇಶನ್ ಅಂದರೆ ಅದಕ್ಕೆ ಬೇಕಾದ ಒಂದು ರಾ ಮೆಟೀರಿಯಲ್ ಅಲ್ಲ, ಒಂದು ಫೌಂಡೇಶನ್ ಕಾಂಬಿನೇಷನ್. ಕೆಮಿಸ್ಟ್ರಿ ಯಾರು ಗೊತ್ತಿರುತ್ತೆ ಒಂದು ಅದಕ್ಕೆ ಬೇಕಾದ ಒಂದು ಫೌಂಡೇಶನ್ನ ಇವ್ರು ತಯಾರು ಮಾಡ್ತಾರೆ. ಅದಕ್ಕೆ API ಅಂತಾರೆ. ಅದ್ರ ಜೊತೆಗೆ CDMO ಅಂತ ಹೇಳ್ತಾರೆ, ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಅಂತಂದರೆ ಬೇರೆಯವ್ರು ಯಾರೋ ಫಾರ್ಮುಲಾ ಕೊಡ್ತಾರೆ, ಇವ್ರು ಅದನ್ನು ತಯಾರು ಮಾಡಿ ಫೌಂಡೇಶನ್ ಇವ್ರದೇ ಫೌಂಡೇಶನ್ ಹಾಕೊಂಡು ಇವ್ರು ತಯಾರು ಮಾಡಿ ಫೈನಲ್ ಪ್ರಾಡಕ್ಟ್ ಕೊಡ್ತಾರೆ. ಬಟ್ ಇವ್ರದ್ದು ಮೇನ್ ಬಂದು 90% ಇವರು API ಬಿಸ್ನೆಸ್ಸೇ. ಈ ಗ್ಲೆನ್ಮಾರ್ಕ್ ಫಾರ್ಮಾ ಅವರ ಒಂದು API ವಿಂಗು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್. ಓಕೆ, ಸೊ ಇವರು ಬರೀ ಗ್ಲೆನ್ಮಾರ್ಕ್ ಫಾರ್ಮಾಗೆ ಮಾತ್ರ ಸಪ್ಲೈ ಮಾಡಲ್ಲ, ಇವರು ಬೇರೆ ಬೇರೆ ಕಸ್ಟಮರ್ಗಳಿಗೂ ಸಪ್ಲೈ ಮಾಡ್ತಾರೆ. ನೀವು ನೋಡ್ಬೋದು ಅರಬಿಂದೋ ಫಾರ್ಮಾ ಇಂಥ ಬೇರೆ ಬೇರೆ ಹಲವಾರು ಕಂಪನಿಗಳಿಗೂ ಸಪ್ಲೈ ಮಾಡ್ತಾರೆ. ಇವರು ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಸೆಲೆಕ್ಟೆಡ್ ಸ್ಪೆಷಲೈಸ್ಡ್ APIs ಅಂದರೆ ಸ್ಪೆಷಲೈಸ್ಡ್ APIಗಳು ಕ್ರಾನಿಕ್ ಥೆರಪಟಿಕ್ ಇಶ್ಯೂಸ್ ಅಂದರೆ ಈ ಹಾರ್ಟ್ ರಿಲೇಟೆಡ್ ಇರ್ಬೋದು, ಕಾರ್ಡಿಯೋವಾಸ್ಕ್ಯುಲರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಮತ್ತು ಪೇಯ್ನ್ ಮ್ಯಾನೇಜ್ಮೆಂಟ್, ಈ ಥರ ಹಲವಾರು ಒಂದು ಕೆಲವು ಕಾಯಿಲೆಗಳಿಗೆ ಬೇಕಾದ ಡ್ರಗ್ಗಳನ್ನ ಇವರು ಫೌಂಡೇಶನ್ ತಯಾರು ಮಾಡ್ತಾರೆ, API ತಯಾರು ಮಾಡಿ ಇವರು ಫೈನಲ್ ಪ್ರಾಡಕ್ಟ್ ಕೂಡ ತಯಾರು ಮಾಡಿಕೊಡ್ತಾರೆ. ಓಕೆನಾ? ಇದು API ಬಿಸ್ನೆಸ್ ಅಂತ ಹೇಳ್ತಾರೆ. ಇವರು ಎಕ್ಸ್ಪೋರ್ಟ್ಸು ಯುರೋಪು, ಲ್ಯಾಟಿನ್ ಅಮೆರಿಕಾ ಅಂದರೆ ಸೌತ್ ಅಮೆರಿಕಾ, ಮತ್ತು ನಾರ್ತ್ ಅಮೆರಿಕಾ, ಜಪಾನ್ ಮತ್ತು ಹಲವಾರು ಕಂಟ್ರಿಗಳಿಗೆ ಇವರು ತುಂಬ ಒಳ್ಳೊಳ್ಳೆ ಕಂಪ್ನಿಗಳಿಗೆ ಕೂಡ ಇವರು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಇವರು APIನ. ಮತ್ತು ಇವರು ಜನರಿಕ್ ಡ್ರಗ್ ಕಂಪನೀಸ್ ಅಂತ ಇರುತ್ತಲ್ಲ, ಈ ಕಂಪನಿಗಳ ಜೊತೆ ತುಂಬ ಒಳ್ಳೆ ರಿಲೇಷನ್ಶಿಪ್ ಇದೆ. ಇವರು ಗ್ಲೆನ್ಮಾರ್ಕ್ ಏನು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಅದರ ಅಂಡರ್ ಇರೋದ್ರಿಂದ ಇವರು ತುಂಬ ಒಳ್ಳೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇದೆ, ತುಂಬ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕೂಡ ಇದೆ. ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ಮ ಇಂಡಿಯಾದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ 2 ಕಡೆ ಇದೆ. ಆಮೇಲೆ ಅದೇ ಆಗಿಲ್ಲದಂಗೆ ಅರಬಿಂದೋ ಫಾರ್ಮಾ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಇವ್ರದ್ದು ಒಂದು ಟೈಅಪ್ ಕೂಡ ಇದೆ. ಅವರಿಗೆ ಇವರು ಫಿನಿಶ್ ಪ್ರಾಡಕ್ಟ್ ಕೂಡ ಮಾಡಿ ಕೊಡ್ತಾರೆ, ಪ್ಲಸ್ ಫೌಂಡೇಶನ್ ಕೂಡ ಸಪ್ಲೈ ಮಾಡ್ತಾರೆ. ಸೊ ಇದೆರಡೂ ವೆರಿ ವೆರಿ ಇಂಪಾರ್ಟೆಂಟ್. ಕಂಪನಿ ವಿಷಯ ಆಯಿತು. ಈ IPO ಏನು ಬಿಡ್ತಾ ಇದ್ದಾರೆ ಅದ್ರ ಡೀಟೇಲ್ ನೋಡೋಣ. ಈ IPOನ 695 ರೂಪಾಯಿಂದ 720 ರೂಪಾಯಿ ಈ ರೇಂಜ್ನಲ್ಲಿ ಬಿಡ್ತಾ ಇದ್ದಾರೆ. ನೀವು ಮಿನಿಮಮ್ 20 ಶೇರ್ಗಳನ್ನ ಕೊಂಡ್ಕೋಬೇಕು. 20 ಶೇರ್ ಅಂದರೆ ಒಂದು ಲಾಟ್ ಅಂದರೆ 20 ಶೇರು. ಅದಕ್ಕೆ ನೀವು 13,900 ರೂಪಾಯಿಂದ ಅಂದರೆ 695 ರೂಪಾಯಿ ಸಿಕ್ಕಿದ್ರೆ, ಅಥವಾ 14,400 ರೂಪಾಯಿ ಈ ರೇಂಜ್ನಲ್ಲಿ ನೀವು ಒಂದು ಲಾಟಿಗೆ ಇನ್ವೆಸ್ಟ್ ಮಾಡ್ಬೋದು. ಈ ರೀತಿ ರಿಟೇಲ್ ಇನ್ವೆಸ್ಟರ್ಗಳು 13 ಲಾಟ್ ತನಕ ಕೊಂಡ್ಕೋಬಹುದು. ಓಕೆನಾ? ಸೊ ಇದು ನಾವು ಅಪ್ಲೈ ಮಾಡಬಹುದು. ಇದ್ರ ಫೇಸ್ ವ್ಯಾಲ್ಯೂ 2 ರೂಪಾಯಿ ಇರುತ್ತೆ. ಇಶ್ಯೂ ಸೈಜ್ ಅಂದರೆ ಎಷ್ಟು ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾರೆ ಇವರು ಇಶ್ಯೂ ಮಾಡಿ 1,513 ಕೋಟಿ ರೂಪಾಯಿ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಫ್ರೆಶ್ ಇಶ್ಯೂ ಅಂದರೆ ಫ್ರೆಶ್ ಆಗಿ ರಿಲೀಸ್ ಮಾಡ್ತಿರೋದು 1,060 ಕೋಟಿ. ಅವರ ಪ್ರಮೋಟರ್ಸ್ ಯಾರಿದ್ದಾರೆ ಅವರ ಶೇರ್ನ ಕೂಡ ಮಾರ್ಕೋತಾ ಇದ್ದಾರೆ ಈ ಒಂದು ಇದರಲ್ಲಿ. ಅದು 453 ರೂಪಾಯಿ. ಅವರು ತಾವು ದುಡ್ಡು ತೊಗೊಳಕ್ಕೋಸ್ಕರ ಆಫರ್ ಫಾರ್ ಸೇಲ್ ಅಂತ ಹೇಳ್ತಾರೆ, ಅದಕ್ಕೆ OFS ಅಂತ ಹೇಳ್ತಾರೆ. ಅದು ಅವ್ರು ಮಾಡ್ಕೋತಿದ್ದಾರೆ. ಬಟ್ ಪಬ್ಲಿಕ್ಕಿಂದ ಹೊಸದಾಗಿ ಕಲೆಕ್ಟ್ ಮಾಡ್ತಿರೋದು 1,060. ಟೋಟಲ್ ಕಲೆಕ್ಟ್ ಮಾಡ್ತಿರೋದು 1,513 ಕೋಟಿ. ಇದು ಬೇಸಿಕ್ ನಿಮ್ಗೆ ಏನು ಬೇಕೋ ಅದು ಮಾತ್ರ ಹೇಳ್ತಾ ಇದ್ದೀನಿ. ಇವ್ರು ಯಾಕೋಸ್ಕರ ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ, ಸುಮ್ಮನೆ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು, ಪ್ಲಸ್ ರೀಸನ್ ಕೂಡ ತಿಳ್ಕೋಬೇಕು. ಇದರಲ್ಲಿ ಪೇಮೆಂಟ್ ಆಫ್ ಔಟ್ಸ್ಟ್ಯಾಂಡಿಂಗ್ ಪರ್ಚೇಸಸ್, ಅವ್ರು ಏನೇನು ರಾ ಮೆಟೀರಿಯಲ್ ಎಲ್ಲ ಕೊಂಡ್ಕೊಂಡಿರ್ತಾರೆ, ಅದಕ್ಕೆ ಇವ್ರು ಪೇಮೆಂಟ್ ಮಾಡಿರಲ್ಲ, ಅದು ಮಾಡೋಕ್ಕೆ ಇವ್ರ ದುಡ್ಡು ಇರಲ್ಲ ಇವ್ರ ಹತ್ರ. ಮೋಸ್ಟ್ಲಿ ದುಡ್ಡು ಖಾಲಿ ಆಗಿರುತ್ತೆ, ಅಥವಾ ಬೇರೆ ಒಂದು ಕಾರಣ ಇರ್ಬೋದು, ಅಥವಾ ಇವ್ರು ಬೇರೆ ಎಲ್ಲೋ ಒಂದು ಸಾಲ ತೊಗೊಂಡಿರ್ತಾರೆ, ಅದನ್ನು ತೀರ್ಸಕ್ಕೂ ಇರ್ಬೋದು. ಅದನ್ನು ಮಾಡೋಕ್ಕೋಸ್ಕರ ಪ್ಲಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ತಮ್ಮ ಏನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಸಂಬಳ ಕೊಡೋಕ್ಕಿರ್ಬೋದು, ಆಫೀಸ್ ರೆಂಟ್ ಕಟ್ಟೋಕ್ಕಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಈ ಥರ ಒಂದು ಎಕ್ಸ್ಪೆಂಡಿಚರ್ ಮಾಡೋಕ್ಕೂ ದುಡ್ಡು ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಜನರಲ್ ಕಾರ್ಪೊರೇಟ್ ಪರ್ಪಸ್, ಬೇರೆ ಸುಮ್ಮನೆ ಜನರಲ್ ಆಗಬೇಕು ನನಗೆ ಅಂತ ಹೇಳ್ತಿದ್ದಾರೆ. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಕಂಪನಿಗಳು ನಾನು R&D ಮಾಡೋಕ್ಕೆ ಅಂದರೆ ರಿಸರ್ಚ್ ಮಾಡೋಕ್ಕೆ, ಡೆವಲಪ್ಮೆಂಟ್ ಮಾಡೋಕ್ಕೆ ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನಂಗೆ ದುಡ್ಡು ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಇಂಥದ್ದು ಕಂಪನಿಗಳು ಈ ಥರ ಒಂದಿದ್ರೆ ನಾವು ತುಂಬ ಕಾನ್ಫಿಡೆಂಟ್ ಆಗಿ ಅಂದರೆ ಓಕೆ ಇವ್ರು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಇವ್ರ ಬಿಸ್ನೆಸ್ ತುಂಬ ಡಿಮಾಂಡ್ ಬರ್ತಾ ಇದೆ ಅದಕ್ಕೋಸ್ಕರ ಅಂತ ಅಂದ್ಕೊಂಡು ನಾವು ಇದನ್ನ ತುಂಬ ಕಾನ್ಫಿಡೆಂಟ್ ಆಗಿ ದುಡ್ಡು ಹಾಕ್ಬೋದು. ಆದರೆ ಇಲ್ಲಿ ಇವ್ರು ಕೊಡ್ತಿರೋ ರೀಸನ್ ನೋಡಿದ್ರೆ ಇವ್ರು ಆಲ್ರೆಡಿ ಸಾಲ ಇದೆ, ಅದು ದುಡ್ಡು ಯಾಕಿಲ್ಲ,
ಈಗ ನಾನು ನೆಕ್ಸ್ಟ್ ಸ್ಟೇಡಲ್ಲಿ ಫಂಡಮೆಂಟಲ್ಸ್ ತೋರಿಸ್ತೀನಿ, ಅವ್ರು ಪ್ರಾಫಿಟ್ ಕೂಡ ಮಾಡ್ತಿರ್ತಾರೆ. ಒಂದು ಕ್ವಶನ್ ಮಾರ್ಕ್ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಬಟ್ ನಾನು ಇನ್ನೂ ಫುಲ್ ಕ್ಲಾರಿಟಿ ಕೊಡ್ತಾ ಇಲ್ಲ ನಿಮಗೆ. ಇದೊಂದು ಪಾಯಿಂಟ್ ಇಟ್ಕೊಳ್ಳಿ, ಇದೊಂದು ನನಗೆ ಇವರು ಇಶ್ಯೂ ಆಬ್ಜೆಕ್ಟಿವ್ ಅಂದರೆ ಇಶ್ಯೂ ರೀಸನ್ ಏನು ಕೊಡ್ತಿದ್ದಾರೆ ಅದು ಅಷ್ಟೊಂದು ಪಾಸಿಟಿವ್ ಅನಿಸ್ತಾ ಇಲ್ಲ ನನಗೆ. ನೋಡೋಣ ನೆಕ್ಸ್ಟ್ ಏನಂತ ನೋಡೋಣ. ಟೈಮ್ ಲೈನ್ ಅಂದರೆ ಇವರು ಏನೇನಾಗುತ್ತೆ ನೋಡೋಣ. ಇಶ್ಯೂ ಓಪನ್ 27 ಜುಲೈಯಿಂದ 29 ಜುಲೈ ಈ ಒಂದು ಟೈಮಲ್ಲಿ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದು. ಇದನ್ನು ನೀವು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಅಲಾಟ್ಮೆಂಟ್ ಅಂದರೆ ನಿಮಗೆ ಅಕಸ್ಮಾತ್ ಏನೋ ಸಿಕ್ಕಿದ್ರೆ ಅಲಾಟ್ಮೆಂಟು 3ನೇ ಆಗಸ್ಟ್ಗೆ ನಿಮಗೆ ಅದು ಗೊತ್ತಾಗುತ್ತೆ ನಂಗೆ ಅಲಾಟ್ ಆಗಿದೆಯೋ ಇಲ್ವೋ ಅಂತ. ಅಕಸ್ಮಾತ್ ಅಲೋಕೇಶನ್ ಆಗಿಲ್ಲ ಅಂದರೆ ನಿಮಗೆ ರೀಫಂಡ್ 4ನೇ ಆಗಸ್ಟ್ ಕೊಡ್ತಾರೆ. ಶೇರ್ ಇನ್ ಅಂದರೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ನಿಮಗೆ 5ನೇ ತಾರೀಕು ನಿಮ್ಗೆ ಬಂದು ಶೇರ್ ಬಂದು ಕೂತ್ಕೊಳ್ಳುತ್ತೆ. ಲಿಸ್ಟಿಂಗ್ ಅಂದರೆ ಶೇರ್ ಮಾರ್ಕೆಟಲ್ಲಿ ನೀವು ಅಕಸ್ಮಾತ್ ಬೇರೆಯವರು ಆಫ್ಟರ್ ಮಾರ್ಕೆಟ್ ಸೆಕೆಂಡ್ರಿ ಮಾರ್ಕೆಟಲ್ಲಿ ನೀವು ಕೊಂಡ್ಕೋಬೇಕು ಅಂದರೆ IPO ಅಲ್ಲ ಆಮೇಲೆ ನೀವು ಕೊಂಡ್ಕೋಬೇಕು ಅಂದರೆ ಇದು ಲಿಸ್ಟಿಂಗ್ ಆಗೋದು 6ನೇ ಆಗಸ್ಟಲ್ಲಿ. ಅಕಸ್ಮಾತ್ ನಿಮ್ಗೆ ಅಲೋಕೇಶನ್ ಆಗೋಗಿದ್ರೆ ನೀವು 6ನೇ ಆಗಸ್ಟ್ ಅಕಸ್ಮಾತ್ ಒಳ್ಳೆ ಒಂದು ಪ್ರಾಫಿಟಲ್ಲಿ ಸಿಕ್ಕಿದ್ರೆ ನೀವು ಬೇಕಿದ್ರೆ ನೀವು ಮಾರ್ಕೊಳ್ಳಬಹುದು ಬೇಕಿದ್ರೆ, ಓಕೆನಾ? ಅದು ನಿಮ್ಮ ಇಷ್ಟ. ಅಕಸ್ಮಾತ್ ಕಮ್ಮಿ ಇದ್ರೆ ನೀವು ಇಟ್ಕೋಬೇಕಾಗತ್ತೆ. ಸೊ ಇದು ಒಂದು ಇದಾಯಿತು. ಈಗ ಫಂಡಮೆಂಟಲ್ ಅನಾಲಿಸಿಸ್ ನೋಡೋಣ. ಫಂಡಮೆಂಟಲ್ಸ್ ನೋಡ್ತಾ ಇದ್ದೀರಾ ನೀವು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಎಲ್ಲ ಕಳೆದು ಎಲ್ಲ ಆದ್ಮೇಲೆ ಪ್ರಾಫಿಟ್ ಬರ್ತಿರೋದವ್ರದ್ದು ನೋಡಿ 19, 20, 21 ಈ 3 ವರ್ಷ ತೋರಿಸ್ತಾ ಇದ್ದೀನಿ. 195 ಕೋಟಿ, 313 ಕೋಟಿ, 351 ಕೋಟಿ ಅಂದರೆ ಅವರು ಇಯರ್ ಆನ್ ಇಯರ್ ಅವರ ಪ್ರಾಫಿಟ್ ಮಾರ್ಜಿನ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ 20ರಿಂದ 21 ನೋಡಿದ್ರೆ ಬರೀ 313 ಕೋಟಿಯಿಂದ 351 ಕೋಟಿ ಇಷ್ಟು ಮಾತ್ರ ಇನ್ಕ್ರೀಸ್ ಆಗಿದೆ. 19ರಿಂದ 20 195 ಆಲ್ಮೋಸ್ಟ್ ಅವರು 118 ಕೋಟಿ ಅವರು ಪ್ರಾಫಿಟ್ ಅಲ್ಲಿ ಮಾಡಿರ್ತಾರೆ. ಬಟ್ ಲಾಸ್ಟ್ ಇಯರಲ್ಲಿ ಬರೀ ಕಮ್ಮಿ ಅಂದರೆ 40 ಕೋಟಿ ಅಪ್ರಾಕ್ಸಿಮೇಟ್ಲಿ ಅಲ್ವಾ, 38 ಕೋಟಿ 39 ಕೋಟಿ ಅವರು ಪ್ರಾಫಿಟ್ ಮಾಡಿರ್ತಾರೆ. ಬಟ್ ಪ್ರಾಫಿಟಲ್ಲೇ ಇದ್ದಾರೆ ಅಂತ ನೋಡ್ಬೋದು ನೀವು. ಅಗೇನ್ ಇವ್ರು ಪ್ರಾಫಿಟ್ ಮಾಡ್ತಾ ಇದ್ರು ಅವರ ಔಟ್ಸ್ಟ್ಯಾಂಡಿಂಗ್ ಮಾಡೋಕ್ಕೋಸ್ಕರ ದುಡ್ಡು ಅವ್ರು ತಗೋತಾ ಇದ್ದಾರೆ. ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇದೇ IPOಗಳದ್ದು ಒಂದು ರಹಸ್ಯ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನೋಡಿ. ಅವ್ರ ಖರ್ಚುಗಳು 19ರಲ್ಲಿ ಬರೀ 658 ಕೋಟಿ ಇತ್ತು. 20ರಲ್ಲಿ ಅವ್ರದ್ದು 1128 ಕೋಟಿ ಆಯಿತು. ಆಮೇಲೆ 1414 ಕೋಟಿ ಆಗುತ್ತೆ ಎಕ್ಸ್ಪೆನ್ಸಸ್ಸು. ಅದೇ ಇನ್ಕಮ್ ನೋಡಿ ಅದರ ಅನುಗುಣವಾಗೇ ಇದೆ. ಅಂದರೆ ಇಲ್ಲಿ 886 ಕೋಟಿ ಅವರ ಇನ್ಕಮ್ ಇದೆ, ಎಕ್ಸ್ಪೆನ್ಸ್ ಬಂದು 658 ಕೋಟಿ ಇದೆ. ಸೊ ಇದೆರಡು ನೋಡಿದ್ರೆ ನಿಮಗೆ ಎಕ್ಸ್ಪೆನ್ಸ್ ಅಪ್ರಾಕ್ಸಿಮೇಟ್ಲಿ ಇವ್ರದ್ದು ಎಕ್ಸ್ಪೆನ್ಸ್ ತುಂಬ ಹೈ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಪ್ಲಸ್ 2020ರಲ್ಲಿ ಇವರು ಎಕ್ಸ್ಪೆನ್ಸ್ ನೋಡಿ 1128 ಕೋಟಿ ಅವ್ರು ಖರ್ಚಿದ್ರೆ ಅವರ ಇನ್ಕಮ್ ಬಂದು 1549 ಕೋಟಿ. ಅಂದರೆ ಅವ್ರ ಎಕ್ಸ್ಪೆನ್ಸಸ್ ಕೂಡ ಅವ್ರು ಜಾಸ್ತಿ ಆಗ್ತದೆ. ಅವ್ರದ್ದು ಈ ಬಿಟ್ಟ ಎಲ್ಲ ನಮಗೆ ರಿಲೀಸ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನಂತ. ಅಷ್ಟೊಂದು ಚೆನ್ನಾಗಿ ಇರಲ್ಲ ಅಂತ ಅನ್ಕೋತೀನಿ. ಬಟ್ ಯಾಕಂದ್ರೆ ಅವ್ರ ಎಕ್ಸ್ಪೆನ್ಸಸ್ ಕೂಡ ತುಂಬ ಹೈ ಆಗ್ತಾ ಇದೆ ನೋಡಿ. ಇಲ್ಲಿಗೂ ಅಪ್ರಾಕ್ಸಿಮೇಟ್ಲಿ ಒಂದು 400 ಕೋಟಿ ಡಿಫ್ರೆನ್ಸ್ ಇದೆ. ಮತ್ತೆ ಇಲ್ಲಿಗೂ ನೋಡಿ 2021 ಮತ್ತು 2021 ಇದೆರಡರದ್ದು ನೋಡಿ 21ರದ್ದು ಅಲ್ಲೂ ಕೂಡ ನಿಮಗೆ ಒಂದು 400 ಕೋಟಿ ಡಿಫ್ರೆನ್ಸ್ ಇದೆ. ಸೊ ಅವ್ರ ಎಕ್ಸ್ಪೆನ್ಸಸ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇದೆ, ಅವ್ರ ರೆವೆನ್ಯೂ ಇನ್ಕ್ರೀಸ್ ಆದ್ರೂ. ಅದಕ್ಕೆ ನೀವು ಇಲ್ಲಿ ಪ್ರಾಫಿಟ್ ನೋಡಿದ್ರೆ ಅಷ್ಟೊಂದು ಹೈ ಆಗಿ ಜಾಸ್ತಿ ಆಗಿಲ್ಲ. ಬಟ್ ಪ್ರಾಫಿಟಲ್ಲೇ ಇದ್ದಾರೆ ಇವ್ರ ಕಂಪನಿ, ಓಕೆನಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೆಕ್ಟರ್ ಆವ್ರೇಜ್ ಪಿ ಸೆಕ್ಟರ್ ಅಂದರೆ ಇವ್ರದ್ದು ಸೆಕ್ಟರ್ ಇದೆಯಲ್ಲ, ಅಂದರೆ ಇವ್ರದ್ದು ಏನು ಲೈಫ್ ಸೈನ್ಸಸ್ ಅಂದರೆ API ಸೆಕ್ಟರ್ ಇದೆಯಲ್ಲ, ಅದರ ಆವ್ರೇಜ್ ನೋಡಿದ್ರೆ ಈ ಕಂಪನಿ ಸೆಕ್ಟರಲ್ಲಿ ಡಿವಿಸ್ ಲ್ಯಾಬ್ ಇದೆ, ಲೌರಸ್ ಲ್ಯಾಬ್ ಇದೆ, ಆರ್ತಿ ಡ್ರಗ್, ಈ ಥರ ದೊಡ್ಡ ಒಳ್ಳೊಳ್ಳೆ ಕಂಪನಿಗಳಿದೆ. ಅವರ ಆವ್ರೇಜ್ ಪಿ ಬಂದು 40.11. ಅಂದರೆ ಅದು ಎಕ್ಸ್ಪೆನ್ಸಿವ್, ಕಾಸ್ಟ್ಲಿನೇ, ಅಷ್ಟು ಶೇರ್ ಒಂದು ಬಂದು ಕಾಸ್ಟ್ಲಿನೇ. ಬಟ್ ಅವ್ರು ಪ್ರಾಫಿಟಲ್ಲೇ ಮಾಡ್ತಾರೆ. ಯಾವತ್ತು ಪಿ ನೋಡಿ ಬರೀ ಕಾಸ್ಟ್ಲಿನ ಚೀಪ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದು ಅರ್ನಿಂಗ್ ಪರ್ ಶೇರ್ ಕೂಡ ನೋಡಬೇಕಾಗತ್ತೆ. ಅರ್ನಿಂಗ್ ಪರ್ ಶೇರ್ ಚೆನ್ನಾಗಿದ್ರೆ ಅಕಸ್ಮಾತ್ PE ವ್ಯಾಲ್ಯೂ ಜಾಸ್ತಿನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಡಿಮಾರ್ಟ್ ಶೇರ್ ಇರ್ಬೋದು. ಡಿಮಾರ್ಟ್ ಶೇರ್ PEಗಳು ನೋಡ್ಕೊಂಬನ್ನಿ, ತುಂಬ ಹೈ ಇರುತ್ತೆ. ರಿಲಯನ್ಸು ಇವೆಲ್ಲ ಈಗ ನಿಫ್ಟಿ ತುಂಬ ಹೈ ಇರೋದ್ರಿಂದ ಎಷ್ಟೊಂದು ಕಂಪ್ನಿಗಳದ್ದು PE ತುಂಬ ಹೈ ಇದೆ. ಅದರ ಅರ್ಥ ಅವ್ರು ಪ್ರಾಫಿಟ್ ಮಾಡೋದ್ರ ವರ್ತ್ ಶೇರ್ ಅಂತ ಅಲ್ವಾ ಅಲ್ಲ ಆ ಥರ ನೋಡೋದಲ್ಲ. PE ಮಾತ್ರ ನೋಡಿ ನಾವು ಕಾಸ್ಟ್ಲಿನ ಚೀಪ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದೊಂದು ಇಂಡಿಕೇಟರ್ ಆಗಿರುತ್ತೆ. ಸೊ 40.11 ಇದೆ ಸೆಕ್ಟರ್ PE. ಸೊ ಹಾಗಾಗಿ ಇದೊಂದು ಫೇರ್, ತುಂಬ ಎಕ್ಸ್ಪೆನ್ಸಿವ್ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಎಕ್ಸ್ಪೆನ್ಸಿವ್ ಸೈಡಲ್ಲೇ ಇದೆ ಅಂತ ಹೇಳ್ಬೋದು. ಎಕ್ಸ್ಪೆನ್ಸಿವ್ ಅಂದರೆ ಕಾಸ್ಟ್ಲಿ ಸೈಡಲ್ಲೇ ಇದೆ ಅಂತ ಹೇಳ್ಬೋದು. ಆದರೆ ತುಂಬ ಕಾಸ್ಟ್ಲಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಬರೀ ಅದು ನೋಡಿ. ಇನ್ನು ನೆಕ್ಸ್ಟ್ ಒಂದು ನೋಡಬೇಕಾಗಿರುತ್ತೆ ನಾವು ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳ್ತಾರೆ. ಅಂದರೆ ಒಂದು ಶೇರ್ ಇದ್ರೆ ನಿಮ್ಮ ಹತ್ರ ಅದಕ್ಕೆ ಎಷ್ಟು ಅರ್ನಿಂಗ್ ಬರ್ತಾ ಇದೆ? 29 ರೂಪಾಯಿ ಬರ್ತಾ ಇದೆ. ಇವರು ಯಾರು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಅವ್ರದ್ದು. ಅದೇ ರಿಟರ್ನ್ ಆನ್ ನೆಟ್ವರ್ತ್ ಅಂದರೆ ಅವ್ರು ಟೋಟಲ್ ಇದರಲ್ಲಿ ರಿಟರ್ನ್ ಎಷ್ಟು ಬರ್ತಾ ಅಂದರೆ 46.7. ಇದೆರಡು ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೆರಡು ವ್ಯಾಲ್ಯೂಸ್ ಚೆನ್ನಾಗಿದೆ, ಓಕೆನಾ? ಸೊ ಅರ್ನಿಂಗ್ ಪರ್ ಶೇರು ಮತ್ತು RONW ನೋಡಿದ್ರೆ ಅವರಿಬ್ಬರದು ಚೆನ್ನಾಗಿದೆ ಅಂತ ಹೇಳ್ಬೋದು, ಡಿಸೆಂಟ್ ಆಗಿದೆ ಅಂತ ಹೇಳ್ಬೋದು. ಪ್ಲಸ್ ಪಿಯರ್ ಗ್ರೂಪ್ ಲೀಡರ್ಸ್ದು ಕಂಪೇರ್ PE ನೋಡಿದ್ರೆ ಅದು ಕೂಡ ಒಂದು ಫೇರ್ ವ್ಯಾಲ್ಯೂ ಇದೆ ಅಂತ ಅನ್ಕೋಬೋದು. ಬಟ್ ನನಗೆ ಇದುವರೆಗೂ ಡೌಟ್ ಏನು ಕ್ರಿಯೇಟ್ ಆಗಿರೋದು ನೆಗೆಟಿವ್ಸು. ಒಂದು ಅವರು ಕೊಟ್ಟಿರುವ ರೀಸನ್ ಕೊಟ್ಕೊಳ್ಳೋಕ್ಕೆ. ಎರಡನೇ ಇದು ಅವರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 2020-21 ಕಂಪೇರ್ ಮಾಡಿದಾಗ ಅಷ್ಟೊಂದು ಜಾಸ್ತಿ ಆಗಿಲ್ಲ. ಅವರ ಎಕ್ಸ್ಪೆನ್ಸಸ್ ಕೂಡ ಅವರ ಇನ್ಕಮ್ ಅನುಗುಣವಾಗಿದೆ. ಅದ್ರ ಗ್ಯಾಪ್ ಏನು ತುಂಬ ದೊಡ್ಡದಾಗಿ ಆಗಿಲ್ಲ. ಸೊ ಹಾಗಾಗಿ ನನಗೆ
ಒಂದು ನೆಗೆಟಿವ್ ಒಂದು ಪಾಸಿಟಿವ್ ತರ ಕಾಣಿಸ್ತಾ ಇದೆ. ಓಕೆನಾ. ಈಗ ನಾವೊಂದು ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ನಾವೆಲ್ಲ ಸ್ವಾಟ್ ಅಂದ್ರೆ ಸ್ಟ್ರೆಂತ್, ಡಬ್ಲ್ಯೂ ಅಂದ್ರೆ ವೀಕ್ನೆಸ್, ಓ ಅಂದ್ರೆ ಆಪರ್ಚುನಿಟಿ, ಟಿ ಅಂದ್ರೆ ಥ್ರೆಟ್. ಸ್ಟ್ರೆಂತ್ ಅಂದ್ರೆ ಕಂಪನಿಯ ಸ್ಟ್ರೆಂತ್ ಏನು ಅಂತ, ವೀಕ್ನೆಸ್ ಅಂದ್ರೆ ಆ ಕಂಪನಿ ಏನು ವೀಕ್ನೆಸ್ ಇದೆ ಅಂತ, ಆಪರ್ಚುನಿಟಿ ಅಂದ್ರೆ ಅದು ಎಲ್ಲೆಲ್ಲಿ ಇನ್ನು ಮುಂದೆ ಫ್ಯೂಚರ್ ಎಲ್ಲೆಲ್ಲಿ ಸಿಗ್ತಾ ಇದೆ ಆಪರ್ಚುನಿಟಿ, ಎಲ್ಲೆಲ್ಲಿ ಅವ್ರು ಬೆಳಿಬಹುದು, ಎಲ್ಲೆಲ್ಲಿ ಅವ್ರಿಗೆ ದುಡ್ಡು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಆಪರ್ಚುನಿಟಿ ಅಂತ ಹೇಳ್ತಾರೆ. ಥ್ರೆಟ್ ಅಂದ್ರೆ ಅದರ ಕಾಂಪಿಟೇಷನ್ಗಳಿರ್ಬೋದು, ಅದಕ್ಕೆ ಪ್ರಾಬ್ಲಮ್ ಆಗುವಂತ ಮುಂದೆ ಫ್ಯೂಚರ್ ಅಲ್ಲಿ ಏನೇನು ಆಗಬಹುದು ಅನ್ನೋದು ಮುಂದೆ ಫ್ಯೂಚರ್ ಬಗ್ಗೆ. ಇದು ಆಪರ್ಚುನಿಟಿ ಥ್ರೆಟ್ ಅನ್ನೋದು ಫ್ಯೂಚರ್, ಸ್ಟ್ರೆಂತ್ ವೀಕ್ನೆಸ್ ಇವಾಗ ಇರೋದು. ಓಕೆ, ನನ್ನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ನೋಡಿ. ಇವಾಗಿರೋ ಸ್ಟ್ರೆಂತ್ ಪ್ರಕಾರ ಅವ್ರದೊಂದು ಎಕ್ಸ್ಪೀರಿಯನ್ಸ್ ಟೀಮ್, ಗ್ಲೆನ್ಮಾರ್ಕ್ ಕಂಪನಿ ಪೇರೆಂಟ್ ಕಂಪನಿ, ಹಾಗಾಗಿ ಅವ್ರು ತುಂಬಾ ಒಳ್ಳೆ ಒಂದು ಗೈಡೆನ್ಸ್ ಇರುತ್ತೆ. ಅವ್ರ ಕಂಪನಿ ಟೀಮ್ ತುಂಬಾ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. ಆಮೇಲೆ ಪ್ರತಿ ವರ್ಷನೂ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ, ಅದು ನೋಡಿದ್ವಿ ಆಯ್ತಾ. ಪ್ರಾಫಿಟ್ ಆಗ್ತದೆ, ಮತ್ತೆ ಬ್ರ್ಯಾಂಡ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ಗ್ಲೆನ್ಮಾರ್ಕ್ ಅನ್ನೋ ಬ್ರ್ಯಾಂಡ್ ವ್ಯಾಲ್ಯೂ ಚೆನ್ನಾಗಿದೆ, ಪ್ಲಸ್ ತುಂಬಾ ಕಂಟ್ರಿಗಳು ಕರೆಕ್ಷನ್ಸ್ ಕೂಡ ಇದೆ ಅಲ್ವಾ. ಹಾಗಾಗಿ ಇದು ಸ್ಟ್ರೆಂತ್ಗಳಾಗುತ್ತೆ. ಮತ್ತೆ ಅದು ಆಲ್ರೆಡಿ ಅವ್ರ ಎಸ್ಟಾಬ್ಲಿಷ್ಡ್ ಒಂದು ಪ್ರಾಸೆಸ್ ಇದೆ, ಎಸ್ಟಾಬ್ಲಿಷ್ಡ್ ಕಸ್ಟಮರ್ಸ್ ಇದ್ದಾರೆ, ಅದೆಲ್ಲ ಅವ್ರ ಸ್ಟ್ರೆಂತ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ವೀಕ್ನೆಸ್ ಅಲ್ಲಿ ಅವರು R&Dಗೋಸ್ಕರ ಅಷ್ಟೊಂದು ಅವರು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಮತ್ತೆ R&D ಅಂದ್ರೆ ಅವರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಹೊಸದಾಗಿ ರಿಸರ್ಚ್ ಮಾಡಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಅವರ API ಫೌಂಡೇಶನ್ಸ್ ನ ಬೇರೆ ಕಂಪನಿಗಳಿಗೆ ಕೊಡ್ತಾ ಇದ್ದಾರೆ. ಪ್ಲಸ್ ಅವರು ಬೇರೆ ಕಂಪನಿಗಳು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಅವ್ರದೇ R&D ಅಷ್ಟೊಂದು ಡೆವಲಪ್ಮೆಂಟ್ ಅಷ್ಟೊಂದು ಇಲ್ಲ. ಅವರು ಬೇರೆ ಕಂಪೇರ್, ಈಗ ಡಿವಿಸ್ ಲ್ಯಾಬ್ ಇದೆಲ್ಲ ಕಂಪೇರ್ ಮಾಡಿದ್ರೆ ಇವ್ರದ್ದು ಕಮ್ಮಿನೇ ಇದೆ R&D. ಅದೊಂದು ವೀಕ್ನೆಸ್ ಅಂತ ನಾನು ಹೇಳ್ತೀನಿ. ಡಿಪೆಂಡೆನ್ಸ್ ಆನ್ API, ಬರೀ API ಮೇಲೆ ಅವ್ರು 90% ರೆವೆನ್ಯೂ API ಮೇಲೆ ನಿಂತಿದೆ. ಅಕಸ್ಮಾತ್ ಆ ಫೌಂಡೇಶನ್ ಬೇಡ ಅಂತ ಅಥವಾ ಬೇರೆ ಕಡೆ ಇನ್ನೊಂದು ಸ್ಪೆಷಲ್ ಫೌಂಡೇಶನ್ ಸಿಗ್ಬಿಟ್ರೆ ಇವ್ರ ಫೌಂಡೇಶನ್ ಏನಾಗುತ್ತೆ ಅಲ್ವಾ, ಅವ್ರು R&D ಬೇಡ ಮಾಡ್ತಾ ಇಲ್ಲ ಅವರು. ಸೊ ಹಾಗೆ ಇವ್ರ ಕಂಪನಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರ ಡಿಪೆಂಡೆನ್ಸಿ ಬಂದು API ಮೇಲೆ ತುಂಬಾ ಇದೆ. ನೆಕ್ಸ್ಟ್ ಪೇಟೆಂಟ್ಸ್, ಅಷ್ಟೊಂದು ಪೇಟೆಂಟ್ಸ್ಗಳು ಇವ್ರದೇ ಸ್ವಂತ ಪೇಟೆಂಟ್ಗಳು ಇಲ್ಲ. ಸೊ ಹಾಗಾಗಿ ಇದು ವೀಕ್ನೆಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇವರ ಆಪರ್ಚುನಿಟಿ ಅಂದ್ರೆ ಮುಂದೆ ಎಲ್ಲೆಲ್ಲ ಆಪರ್ಚುನಿಟಿ ಸಿಗುತ್ತೆ ಇವ್ರಿಗೆ ನೋಡಿದ್ರೆ, ಸೆಕ್ಟರ್, ಇದೊಂದು ಸೆಕ್ಟರ್ ಇದೆಯಲ್ಲ ಅದೊಂದು ಬ್ಯೂಟಿಫುಲ್ ಸೆಕ್ಟರ್. ಈಗ ಎಲ್ಲರೂ ಹೆಲ್ದಿ ಆಗಿಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ಇದೊಂದು ಮೆಡಿಸಿನ್ ಫೀಲ್ಡ್, ಫಾರ್ಮಾ ಫೀಲ್ಡ್ ಅಂದ್ರೆ ಯಾವತ್ತೂ ಡಿಮಾಂಡ್ ಇದ್ದೇ ಇರುತ್ತೆ, ಆ ಸೆಕ್ಟರ್ ಆ ಥರದ್ದು. ಪ್ಲಸ್ ಇವ್ರು ಕೂಡ ಒಂದು ಸ್ಪೆಷಲೈಸ್ಡ್ API ಒಂದು ಫೀಲ್ಡ್ ಅಲ್ಲಿ ಇರೋದ್ರಿಂದ ಇವ್ರೊಂದು ಸೆಕ್ಟರ್ ಅಡ್ವಾಂಟೇಜ್ ಕೂಡ ಇದೆ. ಪ್ಲಸ್ ವರ್ಲ್ಡ್ ವೈಡ್ ಚೈನಾ +1 ಅಂದ್ರೆ ವರ್ಲ್ಡ್ ವೈಡ್ ಏನಾಗ್ತಿದೆ ಅಂದ್ರೆ ಕಂಪನಿಗಳು ಆಲ್ರೆಡಿ ನಾನು ಹೇಳಿದಂಗೆ ಪ್ರೀವಿಯಸ್ IPO ವಿಡಿಯೋದಲ್ಲಿ ಚೈನಾ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಎಲ್ಲರೂ ಬೇರೆ ಕಂಟ್ರಿಗಳು. ಹಾಗಾಗಿ ಚೈನಾ ಇಸ್ ಅ ಲೀಡರ್ API ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಸೊ ಅವ್ರಗಳ ರೆವೆನ್ಯೂಗಳ ನಮ್ಮ ಇಂಡಿಯಾ ಕಡೆ ಬರೋ ಸಾಧ್ಯತೆ ತುಂಬಾ ಇದೆ. ನಾವು ಇಂಡಿಯಾ ಕೂಡ ನಾವು ಒಂದು ಲೆವೆಲ್ ಇದೀವಿ API ಅಲ್ಲಿ, ಬಟ್ ಅಂದ್ರೆ ಚೈನಾ ತುಂಬಾ ದೊಡ್ಡ ಲೀಡಿಂಗ್ ಅಲ್ಲಿ ಇದೆ. ಸೊ ಅವ್ರಗಳ ಒಂದು ರೆವೆನ್ಯೂ ಕೂಡ ನಮಗೆ ಬರುವ ಸಾಧ್ಯತೆ ಇದೆ ಫ್ಯೂಚರ್ ಅಲ್ಲಿ. ಸೊ ಅದೊಂದು ಆಪರ್ಚುನಿಟಿ ಆಗುತ್ತೆ. ಪ್ಲಸ್ ಸೆಕ್ಟರ್ನೇ ಈ ಏನು ಒಂದು API ಸೆಕ್ಟರ್ ಇದೆ, ಈ ಸೆಕ್ಟರ್ನೇ 181 ಬಿಲಿಯನ್ ಇಂದ USD ಅಮೆರಿಕನ್ ಡಾಲರ್ ಇಂದ 260 ಬಿಲಿಯನ್ ಅಮೆರಿಕನ್ ಡಾಲರ್ ತನಕ ನೆಕ್ಸ್ಟ್ ಇಯರ್ 5 years ಅಲ್ಲಿ ಗ್ರೋ ಆಗುವ ಸಾಧ್ಯತೆ ಇದೆ ಅಲ್ವಾ. ಇದು ತುಂಬಾ ಒಂದು ಮೋರ್ ದನ್ ನಾನು ಒಂದು 20% ಅಪ್ರಾಕ್ಸಿಮೇಟ್ಲಿ ಮೋರ್ ದನ್ 20% ಇದು ಗ್ರೋ ಆಗುವ ಸಾಧ್ಯತೆ ಇದೆ ನೆಕ್ಸ್ಟ್ 5 years ಅಲ್ಲಿ. ಸೊ ಹಾಗಾಗಿ ಈ ಸೆಕ್ಟರ್ ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ. ಥ್ರೆಟ್ ಅಂದ್ರೆ ಮುಂದೆ ಏನ್ ಫ್ಯೂಚರ್ ಪ್ರಾಬ್ಲಮ್ಗಳು ಆಗಬಹುದು. ಇದು ಇಂಡಿಯನ್ ಫಾರ್ಮಾ, ಯಾವತ್ತು ನೋಡಿದ್ರೆ ನಿಮಗೆ ಒಂದು ಇಂಡಿಯನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ತುಂಬಾ ರೆಗ್ಯುಲೇಷನ್ಸ್ ಇರುತ್ತೆ, ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಇದು ಕ್ವಶನ್ಸ್ಗಳು ಮಾಡ್ತಾರೆ. ಹಾಗೆ ಒಂದು ಇಂಡಿಯನ್ ಫಾರ್ಮಾ ಆದ್ರಿಂದ ಒಂದು ಕ್ವಶನ್ಗಳು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ತುಂಬಾ ಒಂದು ಕ್ವಶನ್ಗಳು ಫ್ಯೂಚರ್ ಅಲ್ಲಿ ಬೇರೆ ಕ್ಲೈಂಟ್ಗಳು ಕೇಳುವ ಸಾಧ್ಯತೆ ಇದೆ. ಅಥವಾ ಚೈನಾ ಮೇಲೆ ಡಿಪೆಂಡೆನ್ಸಿ ಹೋಗದೇನೆ ಅದೇ ಒಂದು ಹಂಗೆ ಉಳ್ಕೊಂಡ್ಬಿಟ್ರೆ ಚೈನಾ ಇನ್ನೂ ಜಾಸ್ತಿ ಡೆವಲಪ್ ಆದ್ರೆ ನಮ್ಮ ಇಂಡಿಯನ್ ಕಂಪನಿಗಳ ಆಪರ್ಚುನಿಟಿ ಕಮ್ಮಿ ಆಗಬಹುದು ಆಯ್ತಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ತರ್ತಾ ಇದ್ದೀನಿ ಇಲ್ಲಿ. ನಾನು ಡೈಲಿ ನಿಫ್ಟಿ ವಿಡಿಯೋಸ್ ಯಾರು ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರ್ಬೋದು, ನಮ್ಮ ನಿಫ್ಟಿಯ ಲೆವೆಲ್ಗಳೇನಿದೆ ಆ ನಿಫ್ಟಿಯ ಲೆವೆಲ್ಗಳು ಈಗ ಆಲ್ರೆಡಿ ತುಂಬಾ ಒಂದು ಹೈಯಲ್ಲಿದೆ. ಒಂದು ದೊಡ್ಡ ಒಂದು ಕರೆಕ್ಷನ್ ಬಾಕಿ ಇದೆ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಷನ್ ಆಗದೆ ಒಂದು ಡೈವರ್ಜೆನ್ಸ್ ಹೊಟ್ಟೋದ್ರೆ ಅದು ನಿಫ್ಟಿ ಇನ್ನೂ ಮೇಲೆ ಹೋಗ್ಬೋದು, ಅವಾಗ ಈ ಒಂದು ಶೇರ್ ತುಂಬಾ ಮೇಲೆ ಹೋಗ್ಬೋದು. ಬಟ್ ಅದು ನಿಫ್ಟಿಯ ಈಗಿನ ಲೆವೆಲ್ಗಳು ಒಂದು ಅಪಾಯಕ ಒಂದು ಲೆವೆಲ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಇದೊಂದು ಥ್ರೆಟ್ ಅಂತ ನಾನು ಹೇಳ್ತೀನಿ. ಒಂದು ಓಪನಿಂಗ್ ಒಂದು ಬೆನಿಫಿಟ್ ಏನು ಸಿಗ್ತದೆ ಅದು ಸಿಗದೆ ನಿಮಗೆ ಇರಬಹುದು, ಅದೇ ಒಂದು ಥ್ರೆಟ್ ಅಲ್ವಾ, ಫ್ಯೂಚರ್ ಥ್ರೆಟ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಪ್ಲಸ್ ಇಂಟರ್ನ್ಯಾಷನಲ್ ರೆಗ್ಯುಲೇಷನ್ ನಾಳೆ ಫ್ಯೂಚರ್ ಯಾವುದೋ ಒಂದು ಕಂಪನಿ ಯಾವುದೋ ಒಂದು ಆರ್ಗನೈಸೇಷನ್ ನಾವು FDI ಅವರು ನಾನು ಇಂಡಿಯಾ ಫಾರ್ಮಾ ಮೇಲೆ ಬ್ಯಾನ್ ಮಾಡ್ತೀನಿ ನಾನು ರೂಲ್ಸ್ ಕೊಟ್ಬಿಟ್ರೆ ದಮಾರ್ ಅಲ್ವಾ. ಸೊ ಹಾಗಾಗಿ ಇದೊಂದು ಥ್ರೆಟ್ ಅಂತ ಹೇಳ್ತೀನಿ. ಇದು ಸ್ವಾಟ್ ಅನಾಲಿಸಿಸ್ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ GMP ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಹೇಳ್ತಾರೆ. ಅಂದ್ರೆ ಅಕಸ್ಮಾತ್ ಒಂದು ಕಂಪನಿ ₹100 ಇತ್ತು ಅಂತ ತಿಳ್ಕೊಳ್ಳಿ IPO, ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹50 ಅಂತಂದ್ರೆ ಅದು ಕಂಪನಿಗೆ ₹150 ಕೊಟ್ಟು ತಗೊಳಕ್ಕೂ ರೆಡಿ ಇದ್ದಾರೆ ಗ್ರೇ ಮಾರ್ಕೆಟ್ ಅಲ್ಲಿ ಅಂತ. ಗ್ರೇ ಮಾರ್ಕೆಟ್ ಅಂದ್ರೆ ಸೈಡ್ ಮಾರ್ಕೆಟ್, ಅನ್ಅಫಿಷಿಯಲ್ ಮಾರ್ಕೆಟ್ ಆಯ್ತಾ. ಸೊ ಅಂದ್ರೆ ₹100 ಶೇರ್ನ ₹50 GMP ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂದ್ರೆ ₹150 ಕೊಟ್ಟು ಶೇರ್ ತಗೊಳಕ್ ರೆಡಿ ಇದ್ದಾರೆ ಅಂತ ಅದೊಂದು ಭಾವನೆ. ಸೊ ಈ ಒಂದು ಕಂಪನಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅದು ₹280 ಇಂದ ₹300 ಇದೆ ಅಪ್ರಾಕ್ಸಿಮೇಟ್ಲಿ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಲ್ವಾ. ಇನ್ನು ಹೋಗ್ತಾ ನಿಫ್ಟಿ ಮೂಡ್ ನೋಡಿಕೊಂಡು GMP ಇನ್ನು ಜಾಸ್ತಿನೂ ಆಗ್ಬೋದು. ಸೊ ಹಾಗಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು ಚೆನ್ನಾಗಿದೆ. ಸೊ ನಿಮಗೆ ಓಪನಿಂಗ್ ಗೇನ್ಸ್ ಸಿಗುವ ಸಾಧ್ಯತೆ ಇದೆ ಅಕಸ್ಮಾತ್ ನಿಮ್ಗೆ ಅಲಾಟ್ ಆದ್ರೆ. ಓಕೆ, ಸೊ ನನ್ನ ಫೈನಲ್ ಕನ್ಕ್ಲೂಷನ್ ಏನು, ಫೇರ್ಲಿ ಪ್ರೈಸ್ಡ್ ಅಂದ್ರೆ ತುಂಬಾ ಕಾಸ್ಟ್ಲಿನ ತುಂಬಾ ಚೀಪು ಅಲ್ಲ, ಕರೆಕ್ಟಾಗಿ ಪ್ರೈಸ್ ಮಾಡಿದ್ದಾರೆ.
ಗುಡ್ ಫಾರ್ ಲಾಂಗ್ ಟರ್ಮಿಗೆ ಈ ಸೆಕ್ಟರ್ ಚೆನ್ನಾಗಿ ಆಪರ್ಚುನಿಟಿ ತೋರಿಸಿರೋದ್ರಿಂದ ಲಾಂಗ್ ಟರ್ಮ್ಗೆ ಇದು ಒಂದು ಒಳ್ಳೆ ಸ್ಟಾಕೇ ಆಗ್ಬೋದು. ಓಪನಿಂಗ್ ಗೇನ್ಸ್ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು 6ನೇ ಆಗಸ್ಟ್ಗೆ ನಿಮಗೆ ಅಕಸ್ಮಾತ್ ಗೈನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟೊಂದು ಜಾಸ್ತಿ ಇರೋದ್ರಿಂದ 20% ಇಂದ 50% ತನಕ ನಿಮಗೆ 50% ತನಕ ನಿಮಗೆ ಒಂದು ಓಪನಿಂಗ್ ಗೇನ್ ಸಿಗೋ ಸಾಧ್ಯತೆನೂ ಇದೆ. ಅಕಸ್ಮಾತ್ ನಿಫ್ಟಿ ಡಮಾರ್ ಆಗಿ ನಿಫ್ಟಿ ನೆಗೆಟಿವ್ ಮೂಡಿದ್ರೆ ಮಾರ್ಕೆಟಲ್ಲಿ ಅದು ಸಿಗಲ್ಲ ನಿಮಗೆ. ಬಟ್ ಇದು ಲಾಂಗ್ ಟರ್ಮ್ಗೆ ಇದು ಚೆನ್ನಾಗಿದೆ ಅಂತ ಅನ್ಕೋಬಹುದು. ಓಕೆ, ಇದು ನನ್ನ ಒಂದು ಒಪಿನಿಯನ್. ನೀವು ಡಿಸಿಷನ್ ತಗೊಳ್ಳಿ, ಫೇರ್ ಡಿಸಿಷನ್ ನೀವು ತಗೋಬೇಕೋ ಬೇಡೋ ಅಂತ. ಈಗ ನನ್ನನ್ನು ಕೇಳಿದ್ರೆ ನಾನು IPO ಕೈ ಹಾಕಲ್ಲ. ಯಾಕಂದ್ರೆ ನಾನು ಮೊನ್ನೆ ಮಾತ್ರ ಒಂದು ತತ್ವ ಒಂದು ಏನು ವಿಷಯ ಹಾಕಿದ್ದೀನಿ, ಅದರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ. ಯಾಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಆ ವಿಡಿಯೋದಲ್ಲಿ. ಆದರೆ ನಾನು ನನ್ನ ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ ಪ್ರಕಾರ ನಾನು IPO ಕೈಯೇ ಹಾಕಲ್ಲ ಅನ್ನೋದ್ರಿಂದ ನಾನೊಂದು ಒಂದು ನಿರ್ಧಾರ ಮಾಡ್ಕೋಬೇಕು. ನೀವು ಚಂಚಲ ಆಗ್ಬಿಟ್ರೆ ನೀವು ಅಂದ್ರೆ ಅದು ನೋಡೋಣ ಈ ಥರ ಚಂಚಲ ಆಗ್ಬಿಟ್ರೆ ನಮಗೆ ಒಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ನೀವು IPO ತಗೋತೀನಿ ಅಂತ ನಿಮ್ಗೆ ಏನಾದರೂ ನಿಮ್ಗೆ ಆ ಥರ ಏನು ಕನ್ಸ್ಟೆಂಟ್ಸ್ ಇಲ್ಲ ನಿಮಗೆ ತಗೊಳ್ಳಿ, ಹೋಗ್ಬಿಟ್ಟು ಇದೊಂದು ನಾನು ಆಲ್ರೆಡಿ ನಿಮ್ಗೆ ರಿವ್ಯೂಸ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. ಬಟ್ ಪರ್ಸ್ನಲಿ ನಾನು IPO ಕೈ ಹಾಕಲ್ಲ ಅಂತ ನಾನು ಒಂದು ಡಿಸಿಷನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಆ ಡಿಸಿಷನ್ ನಾನು ಈ ಥರ ತಗೋತೀನಿ. ಸೊ ಇದಕ್ಕೂ ನಾನು ಅಪ್ಲೈ ಮಾಡ್ತಾ ಇರಲ್ಲ. ಬಟ್ ನನ್ನ ಒಪಿನಿಯನ್ ನಿಮಗೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ನೀವು ಒಂದು ಡಿಸಿಷನ್ ತಗೊಳ್ಳಿ, ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಒಂದು ಡಿಸಿಷನ್ ತಗೊಳ್ಳಿ. ಓಕೆ, ಇದೊಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನನ್ನ ಕಮೆಂಟ್ಸಲ್ಲಿ ಹೇಳಿ, ಈ ಥರ ಒಂದು ಡೀಟೇಲ್ಡ್ ವಿಡಿಯೋ ಮಾಡಲಾ ಅಥವಾ ತತ್ವಗೆಲ್ಲ ಮಾಡೋದಲ್ಲ, ಒಂದು ನನ್ನ ಒಪಿನಿಯನ್ ತಿಳಿಸೋಕ್ಕೋಸ್ಕರ ಮಾಡ್ತೀನಲ್ಲ ಆ ಥರ ವಿಡಿಯೋ ಮಾಡಲಾ, ಯಾವ ಥರ ವಿಡಿಯೋ ಮಾಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ ಅಂತ ನನಗೆ ದಯವಿಟ್ಟು ತಿಳಿಸಿ ಕಮೆಂಟ್ಸಲ್ಲಿ. ಅದೇ ರೀತಿ ನಾನು ನನ್ನ ಟೈಮ್ನ ಅದು ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಮತ್ತು ಬೇಸಿಕ್ ವೆಬಿನಾರ್ಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಆಲ್ರೆಡಿ ತುಂಬ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ನಾನು ನಿಮಗೆ ಇಮೇಲ್ ಐಡಿಗೆ ಲಿಂಕ್ ಎಲ್ಲ ಬರುತ್ತೆ, ಜಾಯ್ನಿಂಗ್ ಲಿಂಕ್ ಎಲ್ಲನೂ. ದಯವಿಟ್ಟು ನಿಮ್ಮ ಇಮೇಲ್ನ ನೋಡ್ತಾ ಇರಿ. ಆ ಇಮೇಲ್ ಐಡಿಗೆ ನಿಮಗೆ ಲಿಂಕ್ ಎಲ್ಲ ಬರುತ್ತೆ, ಯಾವ ಲಿಂಕಲ್ಲಿ ಜಾಯ್ನ್ ಆಗಬೇಕು ಅಂತ. ಓಕೆ, ಕೆಲವು ಸೀಟ್ಸ್ ಬಾಕಿ ಇದೆ. ದಯವಿಟ್ಟು ಇಷ್ಟ ಇರೋರು ಮಾಡ್ಕೊಳ್ಳಿ. ಫ್ರೆಶರ್ಸ್ ಮಾತ್ರ ಮಾಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಅವರು ದಯವಿಟ್ಟು ರಿಜಿಸ್ಟರ್ ಮಾಡ್ಕೋಬೇಡಿ. ಓಕೆನಾ? ಮತ್ತೆ ಸಿಗ್ತೀನಿ. ಗುಡ್ ಬೈ.